ರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಭೀಮಾ ನದಿ. ಒಳ ಹರಿವು ಹೆಚ್ಚಳ ಹಿನ್ನೆಲೆ ನದಿಗೆ ಅಪಾರ ನೀರು ಬಿಡುಗಡೆ. ಗುರುಸಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ನೀರು ಬಿಡುಗಡೆ ಆಗಿದೆ. ಯಾದಗಿರಿ ಜಿಲ್ಲೆಯ ಗುರುಸುಣಗಿ ಬಳಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಿಲ್ಲಾಡಳಿತದ ಸೂಚನೆಗೆ ಯುವಕರು ಡೋಂಟ್ ಕೇರ್ ಅಂತಿದ್ದಾರೆ. ಭೀಮಾ ನದಿ ತೀರದಲ್ಲಿ ಮೀನು ಹಿಡಿದು ಯುವಕರು ಹುಚ್ಚಾಟ ಮೆರಿತಾ ಇದ್ದಾರೆ. ಅಪಾಯವನ್ನೂ ಲೆಕ್ಕಿಸದೆ ಮೀನು ಹಿಡಿತಾ ಇದ್ದಾರೆ ಯುವಕರು. ಕಳೆದ ವಾರದ ಹಿಂದೆ ಭೀಮಾ ನದಿಯಲ್ಲಿ ಮುಳುಗಿ ಇಬ್ಬರು ಸಾವನ್ನಪ್ಪಿದ್ರು. ಹೀಗಾಗಿ ಭದ್ರತೆಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಆಗ್ರಹಿಸ್ತಾ ಇದ್ದಾರೆ. ಅಲ್ಲಿ ಹೋಗಬೇಡಿ ಅಂತಂದ್ರು ಕೇಳ್ತಾ ಇಲ್ವಂತೆ. ಬೇಕು ಅಂತ ನದಿ ಪಾತ್ರಕ್ಕೆ ಹೋಗ್ತಾ ಇದ್ದಾರೆ, ಮೀನು ಹಿಡಿಯಕ್ಕೆ ಹೋಗ್ತಾ ಇದ್ದಾರೆ, ಹುಚ್ಚಾಟ ಮೆರಿತಾ ಇದ್ದಾರೆ. ಕಳೆದ ವಾರದ ಹಿಂದೆ ಭೀಮಾ ನದಿಯಲ್ಲೇ ಮುಳುಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಡೇಂಜರಸ್ ಇದೆ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಹಾಗಾಗಿ ಸಾಮಾಜಿಕ ಹೋರಾಟಗಾರರು ದಯವಿಟ್ಟು ಇಲ್ಲಿ ಯಾರನ್ನಾದ್ರೂ ಸೆಕ್ಯೂರಿಟಿಗೆ ಅಂತ ನೇಮಕ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಹೋಗಬೇಡಿ ಅಂದರೆ ಅಲ್ಲಿಗೆ ಹೋಗೋದು, ಅಲ್ಲಿ ಏನು ಮಾಡಬೇಡಿ ಅಂತಾರೋ ಅದನ್ನೇ ಮಾಡಿಬರೋದು. ನೋಡಿ, ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನೀರು. ಒಳಹರಿವು ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ, ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನೀರೆಲ್ಲ ಉಕ್ಕಿ ಹರಿತಾ ಇದೆ. ಈ ಸಂದರ್ಭದಲ್ಲಿ ಹುಚ್ಚಾಟ ಮೆರೆಯೋದಕ್ಕೆ ಹೋಗಬೇಡಿ. ಸುಮ್ಮನೆ ಮೀನು ಹಿಡಿಯೋಕ್ಕೆ, ಈಜು ಹೊಡಿಯೋಕ್ಕೆ ಅಂತೆಲ್ಲ ಹೋಗಿ ಜೀವವನ್ನು ಕಳ್ಕೊಳ್ಬೇಡಿ. ನಗರದ ಹೊರವಲಯದಲ್ಲಿರತಕ್ಕಂಥ ಭೀಮಾ ನದಿ ಅನ್ನೋದು ಈ ಹಿಂದೆ ಸಂಪೂರ್ಣ ಬತ್ತಿ ಹೋಗಿತ್ತು. ನಿನ್ನೆ ಸುರಿದಿರ್ತಕ್ಕಂಥ ಧಾರಾಕಾರ ಮಳೆಗೆ ಸಾಕಷ್ಟು ನೀರು ಬಂದಿರತಕ್ಕಂಥದ್ದು. ಒಂದು ವಾರದಿಂದ ಮಕ್ಕಳು ಏನಾದ್ರು ಈಜಾಡಕ್ಕೆ ಬಂದು, ಶಾಲೆ ಇರಲಾರ ಸಂದರ್ಭದಲ್ಲಿ ಈಜಾಡಕ್ಕೆ ಬಂದು 2 ಮಕ್ಕಳು ಮೃತಪಟ್ಟಿರ್ತಕ್ಕಂಥದ್ದು ಜಿಲ್ಲಾಡಳಿತ ಗಮನ ಕೂಡ ಇದೆ. ಆದರೆ ಇಷ್ಟೆಲ್ಲ ನೀರು ಬಂದರೂ ಕೂಡ ಇಲ್ಲಿ ಯಾರೋ ಸುರಕ್ಷಿತವಾಗಿ ಇದು ಮಾಡಕ್ಕೆ, ಇದ್ದಾಗ ಮೀನು ಹಿಡ್ಲಿಕ್ಕೆ ಬರ್ತಾರ, ಆಮೇಲೆ ಮೀನುಗಾರ ದನಕರುಗಳು ಬರ್ತಾರೆ. ಇದಕ್ಕೆ ಮುನ್ನೆಚ್ಚರಿಕೆವಾಗಿ ಜಿಲ್ಲಾಡಳಿತ ಯಾವುದೇ ಅನಾಹುತ ಆಗದಂತೆ ಇಲ್ಲಿ ಪೊಲೀಸರನ್ನ, ಜನ ತಿರುಗಾಡತಕ್ಕಂಥ ಏರಿಯಾದಲ್ಲಿ ಪೊಲೀಸರು ನೇಮಕ ಮಾಡಬೇಕಂತಕ್ಕಂಥದ್ದು, ಪೊಲೀಸರಾಗಲಿ ಇಲ್ಲ ಹೋಮ್ ಗಾರ್ಡ್ ನೇಮಕ ಮಾಡಿ ಮುಂದಾಗುವ ಅನಾಹುತವನ್ನು ತಪ್ಪಿಸದಲ್ಲಿ ಜಿಲ್ಲಾಡಳಿತ ಮುಂದಾಗಬೇಕಂತಕ್ಕಂಥದ್ದು ಆಗ್ರಹ. ನಗರದ ಹೊರವಲಯದಲ್ಲಿರತಕ್ಕಂಥ ಭೀಮಾ ನದಿ ಅನ್ನೋದು ಈ ಹಿಂದೆ ಸಂಪೂರ್ಣ ಬತ್ತಿ ಹೋಗಿತ್ತು. ನಿನ್ನೆ ಸುರಿದಿರ್ತಕ್ಕಂಥ ಧಾರಾಕಾರ ಮಳೆಗೆ ಸಾಕಷ್ಟು ನೀರು ಬಂದಿರತಕ್ಕಂಥದ್ದು. ಒಂದು ವಾರದಿಂದ ಮಕ್ಕಳು ಏನಾದ್ರು ಈಜಾಡಕ್ಕೆ ಬಂದು, ಶಾಲೆ ಇರಲಾರ ಸಂದರ್ಭದಲ್ಲಿ ಈಜಾಡಕ್ಕೆ ಬಂದು 2 ಮಕ್ಕಳು ಮೃತಪಟ್ಟಿರ್ತಕ್ಕಂಥದ್ದು ಜಿಲ್ಲಾಡಳಿತ ಗಮನ ಕೂಡ ಇದೆ. ಆದರೆ ಇಷ್ಟೆಲ್ಲ ನೀರು ಬಂದರೂ ಕೂಡ ಇಲ್ಲಿ ಯಾರೋ ಸುರಕ್ಷಿತವಾಗಿ ಇದು ಮಾಡಕ್ಕೆ, ಇದ್ದಾಗ ಮೀನು ಹಿಡ್ಲಿಕ್ಕೆ ಬರ್ತಾರ, ಆಮೇಲೆ ಮೀನುಗಾರ ದನಕರುಗಳು ಬರ್ತಾರೆ. ಇದಕ್ಕೆ ಮುನ್ನೆಚ್ಚರಿಕೆವಾಗಿ ಜಿಲ್ಲಾಡಳಿತ ಯಾವುದೇ ಅನಾಹುತ ಆಗದಂತೆ ಇಲ್ಲಿ ಪೊಲೀಸರನ್ನ, ಜನ